ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಅನ್ನದಾತ ರೈತನಿಗೆ ನಾಡಿನ ಸಮಸ್ತ ಜನರಿಂದ ವಂದನೆಗಳು ಸಲ್ಲಿಸುತ್ತಾ ಇದ್ದೇವೆ. ರೈತರಿಗೆ ಗೌರವ ಕೊಡಿ, ಅವರಿಂದಲೇ ನಾವು ಬೆಳೆಯನ್ನು ಬೆಳೆಯುವುದು ಎಂದು ಮರೆಯಬೇಡಿ. ಅವರು ಅನ್ನದಾತರು. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ನಾವು ನಿಮ್ಮನ್ನು ಒಂದು ತೋಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಈ ತೋಟದಲ್ಲಿ ಕಳೆಗಳು ಒಂದೂವರೆ ಬಂದು ತುಂಬಿರ್ತದೆ. ಆಗ ಎಲ್ಲರೂ ಕೂಲಿಯವರನ್ನು ಕರೆದುಕೊಂಡು ಬಂದು ಎಲ್ಲನ್ನೂ ಸ್ವಚ್ಛ ಮಾಡಿಸಿ ಅನಂತರ ಅಡಕೆಯನ್ನು ಕೀಳಿಸುತ್ತಿದ್ದರು. ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸರಿ ಈ ಥರ ಮಾಡಿಸುತ್ತಾ. ನಮಸ್ಕಾರಪ್ಪ, ತಮ್ಮ ಹೆಸರು? ಬೈರ್ನಾಯ್ಕ. ನಾವು ನಿಮ್ಮನ್ನೆಲ್ಲೋ ನೋಡಿದ್ದೀವಲ್ಲ, ಹುಲ್ಕಲ್ ನೋಡಿದ್ದೀವಿ. ನೀವು ನಮ್ಮನ್ನು ನೋಡಿದ್ದೀರಾ? ಅದಕ್ಕೆ ಈ ಟೋಪಿ ಇವೆಲ್ಲ ಹಾಕೊಂಡಿರೋದ್ರಿಂದ ಪತ್ತೆ ಹಿಡಿಯೋಕ್ಕಾಗಲ್ಲ, ಯಾರೋ ಬೇರೆಯವ್ರು ಉಳ್ಕೊಂಡಿದ್ದೆ. ಈಗ ನೀವು ಈ ತೋಟಲ್ಲಿ ಈ ಥರ ಕಳೆಗಳು ಎಲ್ಲ ಬಂದಿರ್ತದೆ, 1.5 ಅಡಿ 2 ಅಡಿ. ಹಿಂದೆ ಎಲ್ಲರೂ ಅವರವರೇ ಕೂಲಿಯವರು ಬಂದು ಎಲ್ಲ ಕ್ಲೀನ್ ಮಾಡಿಸ್ತಿ ಆಮೇಲೆ ಅಡಿಕೆ ಕಳಿಸ್ತಾಯಿದ್ರು. ಇವಾಗ ಕೂಲಿಯವರು ಸಿಗೋದು ಕಷ್ಟ ಆದ್ದರಿಂದ ಮೋಟ್ರ್ ತಂದಿದ್ದಾರೆ. ಯಾವುದು ಇದು? ಈ ಥರ ಮೋಟ್ರು. ಈಗೇನಿರ್ತದೆ ಇದಕ್ಕೆ ನೋಡಿ, ಇದಕ್ಕೆ ಒಂದೇ ಒಂದು ತಂತಿ ಇರುತ್ತೆ. ಅದು ಆನ್ ಮಾಡಿ ನೋಡೋಣ. ಈ ಥರ ತಂತಿ ತಿರುಗ್ತದೆ ನೋಡಿ. ಈ ಥರ ಕೈಲಿ ಹಿಡ್ಕೊಂಡು ಇದಕ್ಕೆ ಡೀಸೆಲ್ಲ ಪೆಟ್ರೋಲ್ ಹಾಕಿ ಇದು ಮಾಡೋದು. ನಿಮ್ಮ ಹೆಸ್ರೇನಪ್ಪ? ಆ ಹೆಲ್ಮೆಟ್ ತೆಗೆದು ಗೊತ್ತಾಗ್ತದಲ್ಲಪ್ಪ ಒಂದ್ಸರಿ. ನಿಮಿಷಪ್ಪ, ನೀವು ಇದು ಬಂದು ಮಾಡ್ತೀರಿ. ನಿಮ್ಗೇನು ದಿವಸದ ಕೂಲಿ ಇದಾ ಇಲ್ಲ ಗುತ್ತಿಗೆ? ಗಂಟೆಗೆ 1 ಅವರಿಗೆ ಈ ಮಿಷನ್ ತಂದರೆ 350 ರೂಪಾಯಿ, ಇಬ್ಬರು ತಂದರೆ 700 ರೂಪಾಯಿ. 700 ರೂಪಾಯಿ ಬೀಳುತ್ತೆ ಒಂದು ಗಂಟೆಗೆ. ನೀವು ಇಲ್ಲಿರೋ ಕಳೆ ಎಲ್ಲ ಕಿತ್ತಾಕ್ತೀರಿ ನೋಡಿ. ಇವ್ರಲ್ಲೂ ಸಹ ಆ 2 ತಂತಿ ಇದೆ ನೋಡಿ, ಆನ್ ಮಾಡ್ತಾರೆ ನೋಡಿ. ಆ ಕಿತ್ತಾಕ್ತಾರೆ, ಎಲ್ಲ ಕ್ಲೀನಾಗಿ ಕಟ್ ಮಾಡುತ್ತೆ. ಭಾಳ ಅನುಕೂಲ ಮಾಡಿದ್ದಾರೆ ರೈತರಿಗೆ. ನೀವು ಒಂದ್ಸರಿ ಅದು ನೋಡಿದ್ದೀರಾ? ಅದನ್ನ ಆ ಕಡೆ ತಡೀತೇವೆ ಅಲ್ಲ, ಅವ್ರು ಹೊಡೆದ್ಬಿಡ್ಲಿ. ನೋಡಿ, ಅವ್ರು ನಡೀತಾ ಇದ್ದಾರೆ ಮಿಷನ್ನು ಯಾವ ಥರ ಕ್ಲೀನ್ ಮಾಡ್ತಾ ಇದೆ ನೋಡಿ. ಅಂತ ಇವರು ಇದೇ ಕೆಲಸ ನಿಮ್ಮದು ನೋಡಿ. ಈ ಥರ ಎಲ್ಲೆಲ್ಲಿ ತೋಟಗಳಿರುತ್ತೆ ಅವರೆಲ್ಲ ಕರೆಸ್ತಾರೆ, ನಿಮ್ಮ ಕೈಲಿ ಕ್ಲೀನ್ ಮಾಡ್ತಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಅವರು 6 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವರು ಬೈರ ಅವರು 10 ವರ್ಷ. ಭಾರಿ ಅನುಭವ. ನೀವು ಒಂದು ದಿವಸಕ್ಕೆ ಎಷ್ಟು ಗಂಟೆ ಕಾಲ ಕೆಲಸ ಮಾಡ್ತೀರಿ? 10 ಗಂಟೆ ಸಿಕ್ಕಿದ್ರೆ. 1 ಎಕರೆ ತೋಟ ಮಾಡಬೇಕು ಅಂತಂದ್ರೆ ಎಷ್ಟು ದಿವಸ ಬೇಕು ನಿಮಗೆ? ಸುಮಾರು ಟೈಮಿಂಗ್ಸ್ ಡಿಪೆಂಡ್ ಆಗುತ್ತೆ, ಹಳ್ಳಿ ಮೇಲೆ ಡಿಪೆಂಡ್ ಆಗುತ್ತೆ. ಹೈಟು ಸಣ್ಣ ಗಿಡ ಎಷ್ಟು ಬೆಳೆದಿದ್ದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇವಾಗ ಅದನ್ನ ಗುತ್ತಿಗೆ ತಗೋಬೇಕಾದ್ರೆ ಅದು ಎಷ್ಟು ಬೆಳೆದಿದೆ ಏನು ಅಂತಲೇ ನೀವು ಇದು ಮಾಡ್ತೀರಾ? ಗುತ್ತಿಗೆ ತಗೊಳ್ಳಲ್ಲ ಜಾಸ್ತಿ ನಾವು. ಓನ್ ಗುತ್ತಿಗೆ ಇಲ್ಲ, ಒಟ್ಲು ಗಂಟೆಗೆ 350 ರೂಪಾಯಿ. ಅದು ಎಷ್ಟು ಗಂಟೆ ಕಾರಣ ಆಗಲಿ. ಓಕೆ ಬಾ, ಥ್ಯಾಂಕ್ಸ್. ನೋಡಿಪ್ಪ, ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ತೋಟಗಳಲ್ಲಿ ಕೆಲಸ ಮಾಡೋದು ಭಾರಿ ಕಡಿಮೆ ಈ ಕಾಲದಲ್ಲಿ. ಹಿಂದೆ ಎಲ್ಲ ತೋಟನೇ ನೆಚ್ಕೊಂಡಿದ್ರು, ತೋಟದಲ್ಲೇ ಅವರಿಗೆ ಜೀವನ ನಡಿಬೇಕಾಗಿತ್ತು. ಈಗ ಎಲ್ಲ ಮಕ್ಕಳು ಎಲ್ಲ ವಿದ್ಯಾವಂತರಾಗಿದ್ದಾರೆ, ಅವರೆಲ್ಲ ಸಿಟಿಗೆ ಹೋಗಿರ್ತಾರೆ, ತೋಟದಲ್ಲಿ ಕಡಿಮೆ. ಇವಾಗ ನಿಮ್ಮ ಮನೇಲಿ ಒಬ್ಬ ಕೂಲಿ ಮಾಡ್ತಾ ಇರ್ತೀಯ, ನಿನ್ನ ಮಗ ವಿದ್ಯಾವಂತ ಆಗಿರ್ತಾನೆ, ಅವನು ಮತ್ತೆ ಬರಲ್ಲ ಅಲ್ವಾ? ಆ ಪೀಳಿಗೆ ಕಡಿಮೆ ಆಗ್ತಾ ಇರ್ತದೆ. ಆವಾಗ ಏನು ಮಾಡ್ತೀವಿ? ಯಂತ್ರಜ್ಞಾನ ಬೇಕು ಅಂತಂದ್ರೆ ಈ ಥರ ಮಿಷನ್ನು ಈ ಥರ ಕಂಡುಹಿಡಿದ್ರಿಂದ ಒಬ್ಬ ಮಾಡೋ ಕೆಲಸನ 10 ಜನ ಮಾಡುತ್ತಲ್ವೇ? ಖಂಡಿತವಾಗಿ. ಯಾಕೆಂತಂದರೆ ಇದು ರೈತರ ಹತ್ರನೇ ತಿಳ್ಕೊಬೇಕು. ನಾವು ಹೇಳಿದ್ರೆ ಜನಕ್ಕೆ ಅದು ಇದಾಗೋದಿಲ್ಲ ಅಲ್ವಾ? ಅವಾಗ ಅವ್ರಿಗೇನಾಗ್ತದೆ, ಪರವಾಗಿಲ್ಲಪ್ಪ, ಈ ಥರ ಮಿಷನ್ ಬಂದಿದೆ, ಸ್ವಲ್ಪ ತೊಂದರೆ ಕಡಿಮೆ ಆಗ್ತದೆ ಅಂತ ಇದು ಮಾಡ್ತಾರೆ. ಈ ವಿಡಿಯೋ ಉದ್ದೇಶ ಏನಂತಂದರೆ, ಇವಾಗ ಎಷ್ಟೋ ಜನ ಪಾಪ ಸಿಟಿಯವರು ತೋಟ ಅಂತ ಕೇಳಿರ್ತಾರೆ, ತೋಟ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಕೂಲಿಯವರು
ಏನು ಅಲ್ಲಿ ಗಾರೆ ಕೆಲಸ ಈ ಥರ ಮಾಡೋದು ನೋಡ್ತಾ ಇರ್ತಾರೆ ಸಿಟಿಗಳಲ್ಲಿ. ಈ ತೋಟಗಳಲ್ಲಿ ಕೆಲಸ ಮಾಡೋದು ಭಾರಿ ಕಡಿಮೆ ನೋಡೋದು. ಅವರಿಗೆ ನೋಡಿದ್ರೆ ಏನಾಗುತ್ತೆ ಅಂದರೆ ಒಂದು ಅನುಭವ ಆಗ್ತದೆ, ಓ ತೋಟದಲ್ಲಿ ಇಷ್ಟು ಕೆಲಸಗಳಿದೆ, ತುಂಬ ಕಷ್ಟಕರವಾದ ಕೆಲಸ, ಎಷ್ಟು ರೈತರು ಕಷ್ಟಪಡ್ತಾರೆ. ಆ ರೈತರನ್ನ ನಾವು ಸದಾ ನೆನೆಸ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ರೈತರು ನೆನೆಸ್ಕೋಬೇಕು. ರೈತರಿಲ್ಲ ಅಂದರೆ ನಾವಿಲ್ಲ ಅಲ್ವಾ? ರೈತರಿದ್ದರೆ ಎಲ್ಲ ವ್ಯವಹಾರಗಳು ನಡೀತದೆ ಅಂತ ಅಂದ್ಬಿಟ್ಟು ಆ ಉದ್ದೇಶಕ್ಕೆ ಇವಾಗ ಎಷ್ಟೋ ಜನ ಬಂದಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಒಂದು ಸರಿ ವಿಡಿಯೋಲ್ಲಿ ಮಾಡಿ ಹಾಕಿದಾಗ ಅವ್ರಿಗೂ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ, ಒಂದು ತೋಟ ನೋಡ್ದಂಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿರೋದು. ಅಲ್ವಾ 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 ಹಾಂ, ಆ ಥರ. ಇವಾಗ ಸಿಟಿಲಿ ಒಂಥರ ಕೂಲಿ ಕೆಲಸ, ಅಡುಗೆ ಮಾಡೋದು, ಇನ್ನೊಂದು ಯಾವುದೋ ಒಂದು ಕೆಲಸ ಮಾಡೋದು, ಅದು ಒಂಥರ ಕೂಲಿ ಕೆಲಸನೇ. ಎಲ್ಲವೂ ಕೂಲಿ ಕೆಲಸನೇ. ನೀವು ಇಲ್ಲಿ ಕೂಲಿ ಕೆಲಸ ಮಾಡಿದ್ರೆ ನಿಮ್ಮದು ಅಫಿಷಿಯಲ್ಸ್ ಲೆಕ್ಕನೇ. ನೀವು ಒಬ್ಬರು ಆಫೀಸರ್ ಟೈಮ್ಸ್ 9:30 ಬರ್ತೀರಿ, ಸಾಯಂಕಾಲ 5:15 ಗಂಟೆ ಮುಗಿಸ್ಕೊಂಡು ಈ ಕಾಲಲ್ಲಿ ಹೋಗ್ತೀರಿ. ಹಿಂದಂಗೆ ಬೆಳಗ್ಗೆ ರಾತ್ರಿ ತನಕ ಇರಬೇಕು ಮಾಡಬೇಕು ಅಂತ ಏನಿರಲಿಲ್ಲ. ಇವಾಗ ನೀವು ಅಫಿಷಿಯಲ್ಸ್ ಆದಂಗೆ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಗೌರವ ಕೊಡಲಿ ರೈತರಿಗೆ ಅಂತ ಅಂದ್ಬಿಟ್ಟು ಆ ಉದ್ದೇಶವಾಗಿ ಈ ವಿಡಿಯೋ ಮಾಡ್ತಾ ಇರೋದಪ್ಪ. ಧನ್ಯವಾದಪ್ಪ. ಹಾಂ, ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ನೋಡಿ ಈ ಥರ ಗಿಡ ಬೆಳೆದು 1.5 ಅಡಿ 2 ಅಡಿ ಇರ್ತದೆ. ತೋಟದ ಒಳಗಡೆ ಹೋಗೋದೇ ಕಷ್ಟ. ಆವಾಗ ಇಂಥವ್ರನ್ನ ಕರ್ಕೊಬಂದು ಮಿಷನಲ್ಲಿ ಹೊಡೆಸೋದ್ರಿಂದ ಎಷ್ಟು ಸ್ವಚ್ಛವಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿ ಹೊಡೆದಿದ್ದಾರೆ ಮಿಷನಲ್ಲಿ ಅಂತ ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿದ್ರೆ ಆ ಥರ. ಓಕೆ ನೋಡಿ, ರೈತರಿಗೆ ಯಾವಾಗಲೂ ಗೌರವ ಕೊಡಿ. ಅವರಿಂದಲೇ ನಾವು ಬೆಳೆಯೋದು. ರೈತರಿಗೆ ದಯವಾಗಿ ಯಾವಾಗಲೂ ಅವರಿಗೆ ಚೆನ್ನಾಗಿ. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ತೋಟದಲ್ಲಿ ಬೋರ್ವೆಲ್ ಇರಲಿಲ್ಲ. ಆಗ ಈ ಥರ ಬಾವಿಯನ್ನು ಮಾಡಿಸ್ತಾಯಿದ್ರು. ಇದು ಆಳ ಒಂದು 30